ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗುಂ ಸಂತಮಥಾ ಭಾಗಂಚಿಕೆ ಋಷತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಮೀನರಾಶಿಯವರ 2024ನೇ ಇಸವಿಯ ವರ್ಷ ಭವಿಷ್ಯ, ಆಂಗ್ಲ ನೂತನ ಸಂವತ್ಸರ. ಯಾಕೆಂದ್ರೆ ನಾವಾಗಲೇ ಡಿಸೆಂಬರು ಜನವರಿ ಬಂದ್ಬಿಡ್ತು, ಆದ್ದರಿಂದ ನವೆಂಬರ್ನಲ್ಲಿದ್ದೀವಿ, ಡಿಸೆಂಬರು ಜನವರಿ. ಸೊ ಆದಷ್ಟು ಬೇಗ ವರ್ಷ ಭವಿಷ್ಯ ವಿಡಿಯೋಗಳು ಮಾಡಬೇಕಾದ್ರಿಂದ ಆಂಗ್ಲ ನೂತನ ಸಂವತ್ಸರದ ವರ್ಷ ಭವಿಷ್ಯವನ್ನು ಮಾಡ್ತಾ ಇದ್ದೇವೆ. ಮೀನರಾಶಿಯವರೆಲ್ಲರಿಗೂ ಸಹ ಆಂಗ್ಲ ನೂತನ ಸಂವತ್ಸರ 2024ನೇ ಇಸ್ವಿಯ ಆರ್ಥಿಕ ಶುಭಾಶಯಗಳು. ನಿಮಗೂ ಸಹ ಎಲ್ಲ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಹೊಸ ವರ್ಷ ಹೊಸ ಹರುಷವನ್ನು ತರಲಿ, ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು ಈ ಒಂದು 2024ನೇ ಇಸ್ವಿಯಲ್ಲಿ ಯಾವ ರೀತಿಯಲ್ಲಿರಿದೆ ಗ್ರಹಸ್ಥಿತಿಗಳು ಅಂತ ನೋಡ್ಕೊಂಬರೋಣ. ಯಾಕೆಂದರೆ ದಿನ ಭವಿಷ್ಯ ನೋಡೋ ವಿಧಾನ ಬೇರೆ, ವಾರ ಭವಿಷ್ಯ ನೋಡೋ ದಿನ ಭವಿಷ್ಯ ವಾರ ಭವಿಷ್ಯ ನೋಡುವ ವಿಧಾನ ಬೇರೆ, ಮಾಸ ಭವಿಷ್ಯ ನೋಡುವ ವಿಧಾನ ಬೇರೆ, ವರ್ಷ ಭವಿಷ್ಯ ನೋಡುವ ವಿಧಾನ ಬೇರೆ. ಮೂರೂ ಸಹ ಬೇರೆ ಬೇರೆ ವಿಧಾನಗಳಿರುತ್ತೆ. ಅತ್ಯಂತ ನಿಧಾನವಾಗಿ ಚಲಿಸುವಂಥ ಅಥವಾ ಒಂದೇ ರಾಶಿಯಲ್ಲಿ ದೀರ್ಘಕಾಲವಾಗಿ ಇರುವಂತಹ ಗ್ರಹಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಾವು ವರ್ಷ ಭವಿಷ್ಯವನ್ನು ಮಾಡಬೇಕು. ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರುವ ಗ್ರಹಗಳು ಯಾವುದು? ಗುರು, ರಾಹು, ಕೇತು, ಶನಿ, 4 ಗ್ರಹಗಳು. 2024ನೇ ಇಸ್ವಿಯಲ್ಲಿ ಸಂಪೂರ್ಣ ಇಡೀ ವರ್ಷ ನಿಮಗೆ ನಿಮ್ಮ ರಾಶಿಯಲ್ಲಿಯೇ ಅಂದರೆ ಮೀನರಾಶಿಯಲ್ಲಿಯೇ ರಾಹುಗ್ರಹ ಇರಲಿದ್ದಾನೆ. ನಿಮ್ಮ ರಾಶಿಗಿಂತ 7ನೇ ರಾಶಿಯಲ್ಲಿ ಕೇತುಗ್ರಹ ಇರಲಿದ್ದಾನೆ, ಅಂದರೆ ಕನ್ಯಾದಲ್ಲಿ ಕೇತುಗ್ರಹ ಇರಲಿದ್ದಾನೆ. ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಶನೇಶ್ವರ ಗ್ರಹ ಇರಲಿದ್ದಾನೆ. ಹಾಗೂ ನಿಮ್ಮ ರಾಶಿಯಿಂದ 2ನೇ ಮನೆ ಹಾಗೂ 3ನೇ ಮನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹನ ಸಂಚಾರವಾಗಲಿದೆ. ಗುರುಬಲ 2024ನೇ ಇಸ್ವಿಲಿ ಏಪ್ರಿಲ್ ತನಕ ಮಾತ್ರ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳು ನಿಮಗೆ ಗುರುಬಲ ಇರತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಮೀನರಾಶಿಯವರು. ನಂತರ ಗುರುಬಲವೂ ಇರೋದಿಲ್ಲ. ಜೊತೆಗೆ ನಿಮ್ಮ ರಾಶಿಯಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ವ್ಯಯದಲ್ಲಿ ವ್ಯಯಾಧಿಪತಿಯಾಗಿ ಲಾಭಾಧಿಪತಿಯಾಗಿ ಶನೇಶ್ವರ ಇರ್ತಾನೆ. ಸೊ ಆದ್ದರಿಂದ ಈ ವರ್ಷ ಬಹಳ ಎಚ್ಚರಿಕೆಯಿಂದ ನೀವು ಕಳಿಬೇಕಾಗ್ತದೆ ಮೀನರಾಶಿಯವರು. ಮೀನರಾಶಿಯವರಿಗೆ ಗುರುಬಲ ಕೇವಲ 4 ತಿಂಗಳುಗಳ ಕಾಲ ಮಾತ್ರ ಇರೋದರಿಂದಾಗಿ ದಯವಿಟ್ಟು ಹೇಳ್ತೇನೆ, ಅವಿವಾಹಿತರಿಗೆ ವಿವಾಹದ ವಿಚಾರ ಅಥವಾ ಸಂತಾನ ಇಲ್ಲದವರಿಗೆ ಸಂತಾನದ ವಿಚಾರ ಅಥವಾ ದಾಂಪತ್ಯ ಕಲಹಗಳಿರಲಿಕ್ಕೆ ಇರೋರು ಸರಿ ಮಾಡ್ಕೊಳ್ಳತಕ್ಕಂಥ ವಿಚಾರ ಅಥವಾ ಸೈಟ್ ತಗೊಳ್ತೀನಿ, ಮನೆ ಪರ್ಚೇಸ್ ಮಾಡ್ತೀನಿ, ಮನೆ ಕಟ್ಸ್ಲಿಕ್ಕೆ ಶುರು ಮಾಡ್ತೀನಿ, ಇಂಥವ್ರು ಏನೇ ಇದ್ರೂ 4 ತಿಂಗಳ ಒಳಗಡೆ ನೀವು ನಿಮ್ಮ ಪ್ರಯತ್ನಗಳನ್ನು ಮಾಡ್ಕೊಂಬಿಡಿ. 4 ತಿಂಗಳ ನಂತರ ನಿಮಗೆ ಪ್ರಯತ್ನದಲ್ಲಿ ಹಿನ್ನಡೆಗಳು ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಗುರುಬಲ ಮುಗಿದು ಹೋಗ್ತದೆ ಅಂತ. 4 ತಿಂಗಳಲ್ಲಿ ಯಾರು ಮನೆ ಕಟ್ಟೋಕ್ಕಾಗಲ್ಲ, ನನಗೂ ಗೊತ್ತಿದೆ. ಆದರೆ ಅಟ್ಲೀಸ್ಟ್ ನೀವು ಭೂಮಿ ಪೂಜೆ ಮಾಡಿ ಶುರು ಮಾಡ್ಕೊಂಡು ಬಿಟ್ರೆ ಆ 4 ತಿಂಗಳಲ್ಲಿ ಒಂದಿಷ್ಟು ಲೆವೆಲಿಗೆ ಬಂದ್ಬಿಡುತ್ತೆ ಮನೆ. ಆಮೇಲೆ ಏನೋ ಕಷ್ಟನೋ ಸುಖನೋ ಮನೆ ಕಟ್ತೀರಿ. ಯಾಕೆಂದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರೆ. ಕಷ್ಟ ಅನುಭವಿಸಲೇಬೇಕು. ನಂತರ ವಿವಾಹಾದಿ ವಿಚಾರಗಳಲ್ಲಿ ಅಟ್ಲೀಸ್ಟ್ ನಿಶ್ಚಯನಾರು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮದುವೆ ಮಾಡ್ಕೊಳ್ಬಹುದು ಅಲ್ವೇ. ಗುರುಬಲ ಮುಗಿದೋದ್ಮೇಲೆ ಹೆಣ್ಣು ಸಿಗೋದೇ ಕಷ್ಟ, ಗಂಡು ಸಿಗೋದೇ ಕಷ್ಟ ಅನ್ನಂಗೆ ಆಗ್ಬಿಟ್ಟಾತು. ಹಂಗಾಗಬಾರದು, ಸರಿನಾ? ಆ ರೀತಿಯಲ್ಲಿ ನಾನು ಒಂದು ಶುಭ ಆಗಲಿ, ಒಳ್ಳೆಯದಾಗಲಿ, ಬೇಗ ಬೇಗ ಮಾಡ್ಕೊಳ್ಳಿ ಎನ್ನುವ ದೃಷ್ಟಿಕೋನದಿಂದ ನಾನು ನಿಮಗೆ ಹೇಳಿದ್ದೇನೆ. ನೀವು ಗಮನಿಸಿ, 2024ನೇ ಇಸ್ವಿಯಲ್ಲಿ ದಯವಿಟ್ಟು ಮೊದಲ 4 ತಿಂಗಳುಗಳೊಳಗೆ ಎಲ್ಲ ಶುಭ ಕಾರ್ಯಗಳೇನು ಮಾಡಬೇಕಾಗಿದೆ ಬಾಕಿ ಇದೆ ಎಲ್ಲ ಮಾಡ್ಕೊಂಬಿಡಿ. ನಂತರದ 8 ತಿಂಗಳುಗಳ ಕಾಲ ಸ್ವಲ್ಪ ಕಷ್ಟ ಇರ್ತದೆ, ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ಬಿಡಬೇಕು. ಆಯ್ತಾ? ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ಹೇಳಿಬಿಡ್ತಾನೆ, ನಿಮಗೂ ಅಷ್ಟೇ ಕರ್ಮಾಧಿಪತಿಯಾದ ಗುರುಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿರ್ತಾನೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗಿಗಳಿಗೆ ಪ್ರಮೋಷನ್ ವಿಚಾರ ಅಥವಾ ನಿಮಗೆ ಅನ್ಕೊಂಡಲ್ಲಿ ಟ್ರಾನ್ಸ್ಫರ್ ಮಾತ್ರ ಕೇಳೋಕೆ ಹೋಗ್ಬೇಡಿ, ಭಾಳ ಸಮಸ್ಯೆ ಆಗ್ಬಿಡುತ್ತೆ. ಮಿಕ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಬಿಡಿ. ಯಾವಾಗ ಅಂತಂದರೆ ನಿಮಗೆ ಏಪ್ರಿಲ್ ಒಳಗಡೆ ಮುಗಿಸ್ಕೊಂಬಿಡಿ. ಏಪ್ರಿಲ್ ದಾಟಿತು ಅಂದರೆ ಕೆಲಸ ರಿಸೈನ್ ಮಾಡೋಕ್ಕೆಲ್ಲ ಹೋಗಬೇಡಿ. ಏಪ್ರಿಲ್ ದಾಟಿದ ಮೇಲೆ ಭಾಳ ಕೇರ್ಫುಲ್ಲಾಗಿರಿ. ಅದೇ ತರಹ ನಿಮಗೆ ವಿವಾಹದ ವಿಚಾರ, ಸಂತಾನ ಪ್ರಚಾರ ಎಲ್ಲವೂ ಸಹ ಏಪ್ರಿಲ್ಗಿಂತ ಒಳಗೆ ಅಂತ. ಏಪ್ರಿಲ್ ಆದಮೇಲೆ ಗುರುಬಲ ಮುಗಿದೋದ್ಮೇಲೆ ಗುರುವಿನಿಂದ ಏನೂ ಅನುಕೂಲ ಆಗಲ್ಲ ಅಂತಲ್ಲ,
ತೃತೀಯದಲ್ಲಿರ್ತಕ್ಕಂಥ ಗುರು ನಿಮ್ಮ ಭಾಗ್ಯಸ್ಥಾನವನ್ನು ನೋಡ್ತಾನೆ, ಅದೃಷ್ಟವನ್ನೇ ಕೊಡ್ತಾನೆ. ಗುರುಬಲ ಮುಗಿದೋದ ತಕ್ಷಣ ಗುರುವಿನಿಂದ ತೊಂದರೆ ಇಲ್ಲ. ಆದರೆ ಇತರೆ ಗ್ರಹಗಳು, ನಿಮ್ಮ ರಾಶಿಯಲ್ಲೇ ರಾಹು, ಸಪ್ತಮದ ಕೇತು, ನಿಮ್ಮ ರಾಶಿಯಲ್ಲೇ ರಾಹು ನಿಮ್ಮನ್ನ ವೃಥಾ ಪ್ರಯಾಣಗಳು ಸಿಕ್ಕಾಬಟ್ಟೆ ಮಾಡಿಸ್ತಾನೆ. 7ನೇ ಮನೆಯಲ್ಲಿರ್ತಕ್ಕಂಥ ಕೇತು ಗ್ರಹ ನಿಮ್ಮ ಪ್ರಯಾಣವನ್ನು ವ್ಯರ್ಥ ಮಾಡಿಸ್ತಾನೆ, ಅಥವಾ ಆ ಪ್ರಯಾಣದಲ್ಲಿ ತುಂಬ ಕಿರಿಕಿರಿಗಳನ್ನು ಮಾಡಿಸ್ತಾನೆ. ಸೊ ಈ ತರಹದ ಸಮಸ್ಯೆಗಳನ್ನು ನೀವು ನೋಡಬೇಕಾಗತ್ತೆ. ಸ್ನೇಹಿತರ ಜೊತೆಗೆ ಜಗಳ ಮನಸ್ತಾಪಗಳಾಗುತ್ತದೆ, ನೆನಪಿಟ್ಕೊಳ್ಳಿ ಈ ವಿಚಾರ. ಗಂಡ ಹೆಂಡಿರ ನಡುವೆ ಜಗಳ ಮನಸ್ತಾಪಗಳು ಸಪ್ತಮದ ಕೇತುವಿನಿಂದ. ಅದ್ರ ಜೊತೆಗೆ ನಿಮ್ಮ ರಾಶಿಯಲ್ಲೇ ರಾಹು ಅಂತಂದಾಗ ಬಹುಮುಖ್ಯವಾಗಿ ಆಗುವಂತಹ ಸಮಸ್ಯೆ ಏನಪ್ಪ ಅಂತಂದರೆ, ಶರೀರ ಸ್ಥೂಲಕಾಯ, ದಪ್ಪ ಆಗ್ತಾ ಹೋಗ್ತೀರಾ, ಒಬೆಸಿಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಆರೋಗ್ಯ ಬಾಧೆ ಆಗುತ್ತೆ. ಸೊ ಅದರಿಂದ 2024ನೇ ಇಸ್ವಿಯಲ್ಲಿ ನೆನಪಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳಿ, ಆದಷ್ಟು ಹೆಚ್ಚು ವ್ಯಾಯಾಮ ಮಾಡಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಜಾಸ್ತಿ ನಿದ್ರೆನೂ ಮಾಡಬೇಡಿ. ಆಮೇಲೆ ವ್ಯಯಾಧಿಪತಿಯಾಗಿ ವೇಗದಲ್ಲಿ ಶನಿ 7.5 ಆರಂಭ ಕಾಲ ಅಲ್ಲವೇ, ವಿದೇಶ ಪ್ರಯಾಣ ಮಾಡಿ ಅಲ್ಲಿರ್ತೀನಿ ಅಂತಕ್ಕಂಥವ್ರು, ಅಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಂಥವ್ರಿಗೆ ಮಾತ್ರ ಅನುಕೂಲವಾಗುತ್ತೆ. ಅದನ್ನು ಹೊರತುಪಡಿಸಿ 7.5 ಆರಂಭದ ಕಾಲ ವ್ಯಯಾಧಿಪತಿಯಾಗಿ ವೇದಲಿದ್ದಾನೆ ಅಂತಂದಾಗ ನಿಮಗೆ ಸ್ವಲ್ಪ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಶನಿ ಜಾಸ್ತಿ ಮಾಡಿಬಿಡ್ತಾನೆ. ಸೊ ಆದ್ದರಿಂದ ಕಳೆದುಕೊಳ್ಳುವಿಕೆ, ಲಾಸ್ ಜಾಸ್ತಿ ಆಗ್ಬಿಡುತ್ತೆ. ಈ ವರ್ಷದಲ್ಲಿ ಸ್ವಲ್ಪ ಲಾಸ್ ಪ್ರಮಾಣ ಜಾಸ್ತಿ ಇರುತ್ತೆ. ಶನೇಶ್ವರನ ಆರಾಧನೆ ಮಾಡ್ರೆ ಅದು ಪರಿಹಾರವಾಗಲಿದೆ, ಆಯ್ತಲ್ವಾ? ಸೊ ಆದ್ದರಿಂದ ಇಂತಹ ಒಂದು ಪ್ರಮುಖವಾದಂತಹ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ. ನಿಮ್ಮ ಶುಭ ವಿಚಾರಗಳೆಲ್ಲ ಇರೋದು ಹೀಗೆ. ಗುರುವಿನಿಂದ ಸ್ವಲ್ಪ ಅದೃಷ್ಟ ಇರುತ್ತೆ, ಆದರೆ ರಾಹುಕೇತು ಶನಿಯಿಂದ ಸಮಸ್ಯೆಗಳೇ ಜಾಸ್ತಿ. ಸೊ ರಾಹುಕೇತು ಶನಿ 3 ಗ್ರಹಗಳಿಗೆ ನಿರಂತರವಾಗಿ ಆರಾಧನೆಯನ್ನು ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಮೀನರಾಶಿಯವರಿಗೆ ಕಡ್ಡಾಯವಾಗಿ ಇದೆ, ಆಯ್ತಲ್ವಾ? ಸೊ ಆದ್ದರಿಂದ ನೀವು ಶನಿವಾರಗಳಲ್ಲಿ ಉದ್ದಿನಬೇಳೆ ದಾನ ಮಾಡಿ, ಮಂಗಳವಾರಗಳಲ್ಲಿ ಹುರುಳಿಯನ್ನು ದಾನ ಮಾಡಿ, ಅದೇ ರೀತಿಯಲ್ಲಿ ಶನಿವಾರಗಳಲ್ಲಿ ನೀವು ಕರಿ ಎಳ್ಳನ್ನು ಕೂಡ ದಾನ ಮಾಡಿ. ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಪ್ರದಕ್ಷಿಣೆ ನಮಸ್ಕಾರ ಪೂಜೆಗಳನ್ನು ಮಾಡ್ಕೊಳ್ಳಿ. 7.5 ಆರಂಭದ ಕಾಲ ಅನುಕೂಲ ಶನೇಶ್ವರನ್ನೇ ಕೊಡಬೇಕು ನಿಮಗೆ. ನಾವು ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ ಶನಿ ಶಾಂತಿ, ರಾಹುಕೇತು ಶಾಂತಿಯನ್ನು ಮಾಡ್ತಾ ಇರ್ತೇವೆ. ಆದ್ದರಿಂದ ಸಂಕಲ್ಪ ಸೇವೆಗೂ ಸಹ ನೀವು ಕೊಟ್ಕೊಳ್ಬಹುದು. ಹಾಗೂ ಈ ವರ್ಷ ಬಹಳ ಪ್ರಮುಖವಾಗಿದೆ 2024, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ನೀವೇನಾದರೂ ದೊಡ್ಡದಾಗಿ ಏನಾದ್ರು ಪ್ಲಾನಿಂಗ್ಸ್ ಮಾಡ್ಕೊಳ್ತೀರಾ, 2024 ನಿಮಗೆ ಬಹಳ ಪ್ರಮುಖವಾದ ವರ್ಷವಾಗಬೇಕು ಅಂತಾದರೆ ವೈಯಕ್ತಿಕ ಜಾತಕವೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಬೇಕು. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ನನ್ನ ಹತ್ರ ನೇರವಾಗಿ ಬಂದು ಭೇಟಿ ಮಾಡಬಹುದು, ಅಥವಾ ಫೋನಲ್ಲಿ ಬೇಕಾದರೂ ಕನ್ಸಲ್ಟೇಷನ್ ತೊಗೊಬೋದಾಗತ್ತೆ. ಇನ್ನು ಹಲವಾರು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಮೀನರಾಶಿಯವರಿಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.